ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ಎರಡು 2026ನೇ ಇಸ್ವಿಯ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಕನ್ಯಾ ರಾಶಿ ಸಂಜಾತರಲ್ಲಿ ಹಸ್ತ ಹಾಗೂ ಉತ್ತರ ಫಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳಿದೆ. ಹಾಗೆಯೇ ಚಿತ್ತ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲವಿರಲಿದೆ. ಕನ್ಯಾ ರಾಶಿಗೆ ಈ ವರ್ಷದ ಆರಂಭದಿಂದ ಗುರುವು ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಸಂಚರಿಸುತ್ತಿದ್ದು, ಕೇತುವು ಸಿಂಹರಾಶಿಯಲ್ಲಿ ಅಂದರೆ 12ನೇ ಮನೆಯಲ್ಲಿ ಕೇತುವಿನ ಸಂಚಾರವಿರುತ್ತದೆ. ಶನಿಯು 7ನೇ ಮನೆ ಅಂದರೆ ಮೀನರಾಶಿಯಲ್ಲಿ ಸಂಚಾರದಲ್ಲಿದ್ದು, ವರ್ಷದ ಮೊದಲಾರ್ಧ ಹೇಳಿಕೊಳ್ಳುವಂತಹ ಉತ್ತಮ ಪ್ರಗತಿಯೇನೂ ಇರಲಾರದು. ಯಾವಾಗ ದೇವಗುರು ಬೃಹಸ್ಪತಿಯು 10ನೇ ಮನೆಯಿಂದ ಲಾಭಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಸಂಚರಿಸುತ್ತಾನೋ ಆವಾಗಿನಿಂದ ಕನ್ಯಾ ರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಒಳಿತು ಉಂಟಾಗಲು ಸಾಧ್ಯವಾಗುತ್ತದೆ. ಯಾವಾಗ ದೇವಗುರು ಬೃಹಸ್ಪತಿಯು ಕರ್ಮಸ್ಥಾನದಿಂದ ಲಾಭಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಬರುತ್ತಾನೋ ಆವಾಗಿನಿಂದ ಕನ್ಯಾ ರಾಶಿ ಸಂಜಾತರಿಗೆ ಎಲ್ಲ ವಿಚಾರಗಳಲ್ಲೂ ಒಳಿತುಂಟಾಗಲಿದೆ. ಕನ್ಯಾ ರಾಶಿ ಸಂಜಾತರಿಗೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವಿದ್ದು, ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ಎಲ್ಲ ರೀತಿಯಾದಂತಹ ಒಳ್ಳೆಯ ಬೆಳವಣಿಗೆಗಳನ್ನೇ ಕಾಣಲಿದ್ದೀರಿ. ಕನ್ಯಾ ರಾಶಿ ಸಂಜಾತರಿಗೆ ಈ ವರ್ಷದಲ್ಲಿ ಹಲವು ಉತ್ತಮ ಅವಕಾಶಗಳು ಒದಗಿ ಬರಲಿದ್ದು, ಆ ಒಂದು ಅವಕಾಶಗಳ ಸದ್ಬಳಕನ್ನು ಸಹಿತ ಕನ್ಯಾ ರಾಶಿ ಸಂಜಾತರು ಮಾಡಿಕೊಳ್ಳುತ್ತೀರಿ. ಕನ್ಯಾ ರಾಶಿ ಸಂಜಾತರಿಗೆ ಈ ವರ್ಷದಲ್ಲಿ ಹಲವಾರು ಉತ್ತಮ ಅವಕಾಶಗಳು ಲಭ್ಯವಾಗಲಿದ್ದು, ಆ ಅವಕಾಶಗಳನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಲಿದ್ದೀರಿ. ಬರೀ ವಿದ್ಯಾಭ್ಯಾಸ ವಿಚಾರವಾಗಿ ಮಾತ್ರವೇ ಅಲ್ಲ, ಉದ್ಯೋಗ, ವೃತ್ತಿ, ವ್ಯಾಪಾರ ಎಲ್ಲ ವಿಚಾರಗಳಲ್ಲಿಯೂ ಸಹಿತ ಕನ್ಯಾ ರಾಶಿ ಸಂಜಾತರಿಗೆ ಈ ವರ್ಷ ಅದೃಷ್ಟ ಯೋಗವಿದೆ. ನೀವು ಊಹಿಸಲು ಅಸಾಧ್ಯವಾದಂತಹ ಉನ್ನತ ಯಶಸ್ಸಿನ ಶಿಖರವನ್ನು ಸಹಿತ ಈ ವರ್ಷದಲ್ಲಿ ನೀವು ತಲುಪುವ ಸಾಧ್ಯತೆ ಇದೆ. ಕನ್ಯಾ ರಾಶಿ ಸಂಜಾತರಿಗೆ 6ನೇ ಮನೆಯ ರಾಹುವಿನ ಶುಭ ಗೋಚರ ಫಲದ ಜೊತೆಗೆ ಗುರುಬಲವೂ ಇರುವುದರಿಂದ ಸಕಲ ರೀತಿಯಿಂದಲೂ ಎಲ್ಲ ಆಯಾಮಗಳಿಂದಲೂ 2026 ಅತ್ಯಂತ ಉತ್ತಮವಾದಂತಹ ಶುಭ ವರ್ಷವಾಗಲಿದೆ. 2026ನೇ ಇಸ್ವಿಯಲ್ಲಿ ಕನ್ಯಾ ರಾಶಿ ಸಂಜಾತರಿಗೆ ಉದ್ಯೋಗ, ವೃತ್ತಿ, ವ್ಯಾಪಾರ ಮಾತ್ರವಲ್ಲದೆ ಕಂಕಣ ಬಲಪ್ರಾಪ್ತಿ, ಸಂತಾನ ಯೋಗ, ಸ್ವಗೃಹ ಖರೀದಿ ಅಥವಾ ಭೂ ಖರೀದಿ ಯೋಗಗಳು ಉಂಟು. ಮನೆಯಲ್ಲಿಯೂ ಸಹಿತ ಶುಭ ಮಂಗಳಕರ ಕಾರ್ಯಕ್ರಮಗಳು ನೆರವೇರಲಿದೆ. ಸಂಸಾರ ಸಮೇತರಾಗಿ ತೀರ್ಥಕ್ಷೇತ್ರ ಪ್ರವಾಸ ಹೋಗುವುದು, ದೂರ ಪ್ರಯಾಣ ಮಾಡುವುದು, ದೇವತಾ ದರ್ಶನ ಹಾಗೂ ವಿಶೇಷ ದೈವ ಸೇವೆಗಳನ್ನು ಮಾಡುವಂತಹ ಅವಕಾಶಗಳು ಕನ್ಯಾ ರಾಶಿ ಸಂಜಾತರಿಗೆ ಸಿಗಲಿದೆ. ಕನ್ಯಾ ರಾಶಿ ಸಂಜಾತರಿಗೆ ಉತ್ತಮವಾದಂತಹ ಧನಾರ್ಜನೆ ಇದ್ದು, ನೀವು ಬಹಳ ಕಾಲದಿಂದ ಅಂದುಕೊಂಡಿದ್ದಂತಹ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ 2026ನೇ ಇಸ್ವಿಯಲ್ಲಿ ಪೂರೈಸಲಿದ್ದೀರಿ. ಅದು ಸ್ವಂತ ಮನೆ ಹೊಂದುವ ವಿಚಾರವಾಗಿರಬಹುದು, ವಾಹನ ಕೊಳ್ಳುವ ವಿಚಾರವಾಗಿರಬಹುದು, ಮಕ್ಕಳ ಮದುವೆ ವಿಚಾರವಾಗಿರಬಹುದು. ಎಲ್ಲ ವಿಚಾರಗಳಲ್ಲಿಯೂ ಸಹಿತ 2026ನೇ ಇಸ್ವಿಯು ಕನ್ಯಾ ರಾಶಿ ಸಂಜಾತರಿಗೆ ಅತ್ಯಂತ ಒಳಿತನ್ನು ಉಂಟು ಮಾಡುವಂಥದ್ದು. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ಈ ವರ್ಷದಲ್ಲಿ ಅತ್ಯುತ್ತಮ ಶುಭ ಫಲಗಳಿದೆ. ಕನ್ಯಾ ರಾಶಿ ಸಂಜಾತರಿಗೆ 2026ನೇ ಇಸ್ವಿಯಲ್ಲಿ ವಿದೇಶ ಪ್ರವಾಸ ಹೋಗುವ ಸಾಧ್ಯತೆಯು ಹೆಚ್ಚಿರುತ್ತದೆ. ಅದರಲ್ಲೂ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ವಾಸ ಮಾಡುವಂತಹ ಯೋಗವು ಕನ್ಯಾ ರಾಶಿ ಸಂಜಾತರಿಗೆ
ಪ್ರಾಪ್ತವಿದೆ. ಕನ್ಯಾ ರಾಶಿ ಸಂಜಾತರಿಗೆ ಯಾವುದಾದರೂ ಸಹಿತ ಕೋರ್ಟು ಕಚೇರಿಗಳಲ್ಲಿ ವ್ಯಾಜ್ಯಗಳು ನಡೆಯುತ್ತಿದ್ದಲ್ಲಿ ಆ ವ್ಯಾಜ್ಯವು ಇತ್ಯರ್ಥವಾಗಿ ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಯೇ ಹೆಚ್ಚಿದೆ. ಷೇರು ವ್ಯವಹಾರಗಳು ಮಾತ್ರ ಬಹಳ ಜಾಗ್ರತೆ ಹಾಗೂ ಎಚ್ಚರಿಕೆಯಿಂದ ಅಕ್ಟೋಬರ್ನಿಂದ ವರ್ಷದ ಅಂತ್ಯದವರೆಗೂ ನಿಮ್ಮ ಹೂಡಿಕೆಗಳು ಏನಿದೆ ಅದನ್ನು ತುಂಬ ಜಾಗ್ರತೆಯಿಂದ ಮಾಡಬೇಕು. ವಿಚಕ್ಷಣೆಯಿಂದ ನಿಮ್ಮ ಹಣಕಾಸು ಹೂಡಿಕೆ ಇರಲಿ. ಯಾವುದೇ ರೀತಿಯಾದಂಥ ಹುಂಬತನದಿಂದ ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದ ಷೇರು ಕೊಳ್ಳುವುದಾಗಲಿ ಮಾರುವುದಾಗಲಿ ಬೇಡ. ಇನ್ನು ಕನ್ಯಾ ರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದಲ್ಲಿ ಶ್ರೀ ಆದಿಗುರು ಶಂಕರ ಭಗವತ್ಪಾದರು ರಚಿಸಿರುವಂತಹ ನಾರಾಯಣ ಸ್ತೋತ್ರ ಮತ್ತು ದಶರಥ ಕೃತ ಶನಿ ಸ್ತುತಿಯನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸುವುದರಿಂದ ಅಥವಾ ಶ್ರದ್ಧಾ ಭಕ್ತಿಯಿಂದ ಆಲಿಸುವುದರಿಂದ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆ. ಸರ್ವಶಕ್ತನಾದಂತಹ ಭಗವಂತನು ನಿಮ್ಮೆಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಹಾಗೂ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.